ಲೈನ್ ಮ್ಯಾನ್ ಕೆಲಸ ಏನ, ಎಡಬಲಿ ಕೆಲಸ ಏನ, ತಹಸೀಲ್ದಾರ್ ಕೆಲಸ ಏನ, DC ಕೆಲಸ ಏನ, ಇವರೆಲ್ಲ ಇರೋದು ಯಾರಿಗೋಸ್ಕರ? ಯಾರಿಗೋಸ್ಕರ ಹೇಳಿ? ನಮಗೋಸ್ಕರ. ನಮ್ ಕೆಲಸ ಮಾಡಕ ತಾಯಿದಾರ್ ಕೂತಿರೋದಲ್ಲಿ, ನಮ್ ಕೆಲಸ ಮಾಡಕ ಸಬ್ ಇನ್ಸ್ಪೆಕ್ಟರ್ ಕೂತಿರೋದಲ್ಲಿ. ನೀನು ಬಂದು ಯಾರು ಕಳ್ಳರು ಇರ್ತಾರ, ಯಾರು ಸುಳ್ಳು ಇರ್ತಾರ ಅವ್ರನ್ನ ಕೇಸ್ ಹಾಕಿ ಹಿಡ್ಕೊಂಡು ಹೋಗು ಅಂತ ಬಂದ್ ನಮ್ನೆ ಬೋಯಿ ಅಂತಲ್ಲ ಅವನ ಹೋದಾಗ ನಾವು ಬೈಬೇಕು. ಫಸ್ಟ್ ಗೌರವ ಕೊಡ್ಬೇಕು ನಾವು. ನೀವು ತಾಂಬ ಲೋ ಅಂದ್ರೆ ಸುವರ್ ಅಂದ್ರೆ ನಾವು ಸುವರ್ ಅಂತ ಅದು ನಿಮ್ಗ. ಅವ್ರವ್ರ ಕೆಲಸ ಏನ, DC ಕೆಲಸ ಏನ? DC ನಂಗೆಲ್ಲ DC ಅಲ್ಲಿರೋ ಎಲ್ರಿಗೂ DC. ಅವ್ರ ಮೊದಲನೇ ಕೂಲಿಗೆ ತಕರಾಗಿ ನಾವು ಸಂಬಳ ಕೊಡೋದು. ಯಾರು ಸಂಬಳ ಕೊಡೋರು? ಯಾವ ತರ ಕೊಡ್ರಿ ಸಂಬಳ ನೀವು? ಟ್ಯಾಕ್ಸ್ ಮುಖಾಂತರ 4 ಲಕ್ಷ ಕೋಟಿ ಶಿವಕುಮಾರ್ ಅಂತ ಕೊಟ್ಟಿವಿ, DK ಶಿವಕುಮಾರ್ ಅಂತ ಕೊಟ್ಟಿವಿ. ಅವರು ನಿಮ್ಮ MLA ನಾನು ಬಡಕಾಗಲ್ಲಪ್ಪ, ನಾನು ಹೊರ ಉಳ್ಬೇಕು, ನಾನು ಇನ್ನೇನು ಗದ್ದೆ ಕೆಲಸ ಮಾಡ್ಬೇಕು, ನಾನು ತೆಂಗಿನ ನೀರು ಹಾಯಿಸ್ಬೇಕು, ನಾ ಬರಕ್ಕಾಗಲ್ಲ, ನನ್ನ ಪರವಾಗಿ ಗಣೇಶ್ ಪ್ರಸಾದ್ ಅವರೇ ಅವ್ರು ಕೊಟ್ಟಿದ್ರು. ಗಣೇಶ್ ಪ್ರಸಾದ್ ಅವರೇ ನೀವು ಹೋಗಿ, ನೀವು ಹೋಗ್ಬಿಟ್ಟು ನಮ್ ಕ್ಷೇತ್ರಕ್ಕೆ ಏನೇನಾಗಬೇಕು, ನಮ್ಮ ರೋಡ್ ಬೇಕಾ, ನೀರ್ ಬೇಕಾ, ಕರೆಂಟ್ ಬೇಕಾ, ಚರಂಡಿ ಬೇಕಾ, ಇದನ್ನ ತಕ್ಕ ಬನ್ನಿ, ಅಲ್ಲಿ ದುಡ್ಡ ತಕ್ಕ ಬಂದು ಮಾಡಿ. ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಕಾರ್ಗ, ನೀವು ನಮ್ ದುಡ್ಡೇ ಊಟ ಮಾಡಿ, ನೀವು ಬಟ್ಟೆ ಇಸ್ತ್ರಿ ಮಾಡಿಸ್ಕೊಳ್ಳಿ, ಬಟ್ಟೆ ಒಗಸ್ಕೊಳ್ಳಿ, ಆಸ್ಪತ್ರೆ ಖರ್ಚು ತಕೊಳ್ಳಿ. ನೀವು ಊಟಕ್ಕೂ ನಮ್ ದುಡ್ಡೇ ಕೊಡೋದು. ನಿಮ್ ಗಣೇಶ್ ಪ್ರಸಾದ್ ಹೇಳಿ ಊಟಕ್ಕೆ ಯಾರು ಕೊಟ್ಟರು? ಫೋನ್ ಮಾಡಕ್ಕೂ ನಮ್ ದುಡ್ಡಿಯೇ. ಮುಖ್ಯಮಂತ್ರಿಗೂ ಅಷ್ಟೇ, ಅವ್ರ ಮನೆ ಬಂಗ್ಲೆ ಎಲ್ಲ ನಮ್ ದುಡ್ಡೇ ಕೊಡೋದು. ಇನ್ ಯಾರು ದುಡ್ಡು ಮಾಡಲ್ಲ ಅವರು. ನೀವೇ ತಿಂಗಳಿಗೆ 300 ರೂಪಾಯಿ ಪೂರ್ತಿ ತಿಂಗಳಿಗೆ ಫೋನ್ ಮಾಡ್ತಾರೆ. ಅವ್ರು 7,000 3,000 ಹಾಕ್ಸ್ಕೊಂಡ್ರೆ ಕಳ್ಳರು. ನಿಮ್ಗೆ ಅರ್ಥ ಆಯ್ತಾ? ಅವ್ರ ಚಟ್ಟಿ ಹೋಗಿದ್ರೆ ನಮ್ ದುಡ್ಲಿ. ಆಗ ಅವ್ರು ಯಾರು ಕೆಲಸ ಮಾಡ್ಬೇಕು? ನಮ್ ಕೆಲಸ DC ಯಾರು ಸಂಬಳ ಕೊಡೋರು? ಎಷ್ಟು ಗಂಟೆ ಬಂದು 10 ಗಂಟೆ ಬಂದವರು ಬೆಟ್ ಪಡ್ಬೇಕು. ನೀವು ಮಾಡಿದ್ರೆ ನೀವು ಬೆಳಗಾನ 12 ಗಂಟೆಗೆ ಎದ್ದು ನಿಮ್ಗೆ ಯಾರು ಇಟ್ಕೊಳ್ಳೋರು ಇದಾರ? ಇಲ್ಲಿ ಯಾರಪ್ಪ ಸುಪ್ರೀಮು? ನಮ್ಗೆ ದೇವ್ರು ಅಂತ ಕೊಟ್ಟರೆ ನಮ್ಮ ದೇಶಕ್ಕೆಲ್ಲ ಅನ್ನ ಹಾಕಿ ನನ್ನ ಇಷ್ಟ, ನನಗೆ ಎಲ್ಲರೂ ಬೆಳ್ಕೊಂಬೋದು. ನಾನು 1 ಎಕರೆ ಇದ್ರೆ ಎಲ್ಲರೂ ಬೆಳ್ಕೊಂಡು ಹೋಗ್ಬೋದು. ಅವ್ರಿಗೆ ಆ ಥರ ಇದ್ದ ನೀವು ಅನ್ನ ಬೆಳ್ಕೊಟ್ರೆ ಅವ್ರ ಅನ್ನ ಉಣ್ಣೋದು. ಇಷ್ಟೆಲ್ಲ ಇದ್ದಾಗ ನಮ್ಮಲ್ಲಿ ಒಂದು ಸಣ್ಣ ಆಟ ಆಗಿ ನಾವು ಸಣ್ಣ ತರ ಈ ತರ ಸಣ್ಣ ತರ ಈ ಸಣ್ಣ ತರ ಬಿಟ್ಟರೆ ನಾವು ಪ್ರಪಂಚದಲ್ಲಿ ನಾವು ಬಿಟ್ಟು ಯಾರು. ಆಮೇಲೆ ನೀವು ಹಾಕ ಒಂದು ರಾಗಿ ಕಾಳು ಹಾಕಿದ್ರೆ ಸಕಲ ಜೀವರಾಶಿಗಳು ತಿಂತವೆ. ಸಣ್ಣಗಲ್ಲಿ ಹೀರ ಬರ್ತವೆ, ಗೆಜ್ಜಲು ಬರ್ತದೆ, ಬೆಳೆದ ಮೇಲೆ ಅಕ್ಕಿ ಪಕ್ಷಿಗಳು ಬರ್ತವೆ. ಕೊಟ್ಟಾರ ಮಾಡಿದ್ಮೇಲೆ ದಾಸಯ್ಯ ಅವ್ರು ಇವ್ರು ಎಲ್ಲ ಬಂದು ಅವ್ರು ಕೊಡ್ತೀವಿ. ಲಾಸ್ಟ್ಗೆ ನಮ್ಮ ಮನೆ ತಗೊಂಡ್ಬರ್ಬಲ್ವಾ? ಎಲ್ಲರಿಗೂ ಕೊಟ್ಟು ಲಾಸ್ಟ್ ತಗೊಂಡ್ಬರ್ತೀವಿ. ಯಾರ ಅನ್ನದಾತ? ರೈತರು. ಇದು ಯಾರು ಇಲ್ಲ ಬೇರೆಯವ್ರಿಗೆ. ನಾವು ಅಷ್ಟು ಪುಣ್ಯ ಮಾಡ್ಕೊಂಡು ಬಂದೀವಿ. ಅದೆಷ್ಟು